ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯವನ್ನ ಅಭಿವೃದ್ಧಿ ಮಾಡಲು ಮುಕ್ತ ಮನಸ್ಸಿನಿಂದ ಹೇಳಿದರು. ರಾಜ್ಯ ಸರ್ಕಾರ ಅಡ್ಡಿಪಡಿಸುತ್ತಿದೆ. ಕುಮಾರಸ್ವಾಮಿ ರವರಿಗೆ ಹೆಸರು ಬರುತ್ತದೆ ಎಂದು ಒಂದು ವರ್ಗ ನಮ್ಮ ನಾಯಕರನ್ನ ತೆಗಳಲು ಮಾಧ್ಯಮಗಳ ಮೂಲಕ ಸ್ಟೆಂಟ್ ಹೊಡೆಯುತ್ತಾರೆ. ಕಾಂಗ್ರೆಸ್ ಮುಖಂಡರು ಬರೀ ದುಡ್ಡು ಹೊಡೆಯುವ ಕಾರ್ಯಕ್ರಮ ಎಂದು ಮಾಜಿ ಶಾಸಕ ಸುರೇಶ್ ಗೌಡರವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರದ ಉಳುಕುಗಳನ್ನ ಎತ್ತಿಟ್ಟರೆ ಅವರ ವಿರುದ್ಧವಾಗಿ ಒಂದಷ್ಟು ಜನ ಬಂದು ಕೂತ್ಕೊಬೋದು. ಏನೂ ಕೆಲಸ ಮಾಡದೇ ಕೂತ್ಕೊಂಡು ಬರೀ ಮಾಧ್ಯಮಗಳ ಮೂಲಕೊಂಡು ಸ್ಟಂಟ್ ಹೊಡ್ಕೊಂಡು ಕೂತಿದ್ದಾರೆ. ಇದನ್ನ ಜನತೆ ಉತ್ತರ ಕೊಡ್ತಾರೆ ಮುಂದಿನ. ನೀವೇನ್ ನೋಡ್ತಾ ಇದ್ದೀರಿ? ಏನ್ ಕೆಲಸ ನಡೀತಾ ಇದೆ? ಯಾವ್ದೋ ಕೆಲಸ ನಡೀತಾ ಇದೆಯಾ? ಯಾರೋ ತಂದಿದ್ದ ಕೆಲಸ ನಾವು ಮಾಡ್ತೀವಿ. ನಾವು ಮುಂದಿನ ಸಭೆನಲ್ಲಿ ನಾನು ಮಾತಾಡ್ತೀನಿ. ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಏನ್ ಮಾಡ್ತಾರೆ? 99 ಕೋಟಿ ಕಾವೇರಿ ಆರತಿಗೆ ಖರ್ಚು ಮಾಡ್ತೀವಿ ಅಂದಾಗ ಈ 99 ಕೋಟಿ ಕಾವೇರಿ ಈ ಆರತಿಗೋಸ್ಕರ ಏನಕ್ಕೆ ಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಟ್ರಾನ್ಸ್ಪರೆನ್ಸಿ ಕೊಟ್ಟು, ಇದು ನಮಗೆ ಈ ಸಂಘಟನೆಗಳ ಭಯ ಇದೆ, ಇದೊಂದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರ ಭಯ ಇದೆ. ಇವ್ರು ಅದನ್ನೇ ಕೆಲಸವನ್ನು ಮಾಡ್ತಾರೆ. ದುಡ್ಡು ಹೊಡೆಯೋ ಕಾರ್ಯಕ್ರಮ ಹೊರತೆ ಅದೇ ಇವ್ರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಇನ್ನು ಕೆಲವು ಸಂಘಟನೆಗಳು ಕೋರ್ಟ್ಗೆ ಹೋಗಿದ್ದಾರೆ. ಅದೇನೇನಾಗ್ತದೆ ಮುಂದೆ ನೋಡೋಣ. ವಿರೋಧದ ನಡುವೆನೂ ಗೌಪ್ಯವಾಗಿ ಸಭೆ ಮಾಡವ್ರೆ ಅಂತ. ದುಡ್ಡು ಹೊಡಿಬೇಕಲ್ಲ. ದುಡ್ಡು ಹೊಡೆಯೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿರ್ತಕ್ಕಂಥ ಅನುಮಾನ ಸಾರ್ವಜನಿಕರು ಓಡಾಡ್ತಾ ಇದೆ. ಅದನ್ನ ಸಾರ್ವಜನಿಕವಾಗಿ ಇವರು ಕ್ಲಿಯರ್ ಮಾಡದಲ್ಲೇ ಮಾಡಕ್ ಹೋದ್ರೆ ಅನುಮಾನಕ್ಕೆ ಪುಷ್ಟಿ ಕೊಟ್ಟಂಗಾಗ್ತದೆ. ಸರ್, ಇದೆಲ್ಲರ ನಡುವೆ ಗಣಿಗ ರವಿ ಅವರು ಮತ್ತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾಡೇ ತೀರ್ತೀವಿ, ವಿರೋಧ ಇದ್ರು ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಈ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ ನಾವು ಮಾಡೋದೇ ಮಾಡೋದು, ಹೊಡೆಯೋದು. ನೀವು ಅಧಿಕಾರ ಕೊಟ್ಟಿದ್ದೀರಿ, ನಾವು 5 ವರ್ಷ ಉಪಯೋಗಿಸ್ಕೊಳ್ತೀವಿ, ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ, ಡೋಂಟ್ ಕೇರ್ ಅಂತ ಮಾಡ್ತಾರೆ, ಹೋಗ್ತಾ ಇದೆ. ಅದು ಜನಸಾಮಾನ್ಯರು ಬಹಳ ಹತ್ತಿರದಿಂದ ನೋಡ್ತಾ ಇದ್ದಾರೆ. ಅದಕ್ಕೆ ಕೊನೆ ಮಳೆನ ಜನಗಳೇ ಹೊಡಿತಾರೆ. ಇವರ ಭ್ರಷ್ಟಾಚಾರ ಮಿತಿ ಮೀರಿದ್ದು ಜನರೇ ಇವರಿಗೆ ಕೊನೆ ಮೊಳೆಯನ್ನ ಹೊಡೆಯುತ್ತಾರೆ. 2.5 ವರ್ಷದಲ್ಲಿ ಕಡಿದು ಕಟ್ಟೆ ಹಾಕಿರುವುದು ಅಷ್ಟರಲ್ಲೇ ಇದೆ. ಲೂಟಿ ಕಾರ್ಯಕ್ರಮ ಬಿರುಸಿನಿಂದ ಮಂಡ್ಯದಲ್ಲಿ ಚಾಲ್ತಿಯಲ್ಲಿದೆ. ದುಡ್ಡು ಒಡೆಯುವ ಉದ್ದೇಶದಿಂದ 99 ಕೋಟಿ ವೆಚ್ಚದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಮಾಡುತ್ತಿರುವುದು ದುರದೃಷ್ಟಕರ. ಕಾಂಗ್ರೆಸ್ನವರ ಹಣ ಒಡೆಯುವ ಉದ್ದೇಶದಿಂದ ಕೋಟಿಗೊಂದು ಆರತಿ ಮಾಡುತ್ತಾರೆ ಎಂದು ವ್ಯಂಗ್ಯವಾಡಿದರು. ಕಡಿದು ಕಟ್ಟಾಕಿದ್ದಾರೆ ಅಂತಕ್ಕಂಥದ್ದು ಲೂಟಿ ಕಾರ್ಯಕ್ರಮ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಿದ್ದಾರೆ ಅವರು? ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಲೂಟಿಗಿಳಿದ್ಬಿಟ್ಟಿದ್ದಾರೆ. ಎಲ್ಲರೂ ಲೂಟಿಗಿಳಿದಿದ್ದಾರೆ. ಅದೇ ಇವರು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ. ನಾನೇ ಕೇಳಿದ್ರು. ಕಾಂಗ್ರೆಸ್ ಶಾಸಕರುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇದೊಂದು ಲೂಟಿ ಸರ್ಕಾರ ಅಂತ. ಅದು ಲೂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತದೆ. ಈ ಕಾವೇರಿ ಆರತಿ ಬಗ್ಗೆ ಬೇಕು ಗೊತ್ತಿಲ್ಲಪ್ಪ. 99 ಕೋಟಿ ಎಷ್ಟು ಆರತಿಗಳು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಕೋಟಿಗೊಂದು ಆರತಿನ ಯಾವ ರೀತಿ ಆರತಿ ಮಾಡ್ತಾರೆ ಅಂತಕ್ಕಂಥ ಅದೇ ಜನಸಾಮಾನ್ಯರಿಗೆ ಅವರು ಪಾರದರ್ಶಕವಾಗಿ ಮಾಡಿದ್ರೆ ಜನಗಳಿಗೆ ಅರ್ಥ ಆಗ್ತದೆ. ಈಗಾಗಲೇ ಸಂಘಟನೆಗಳ ವಿರೋಧ ಮಾಡ್ತಾರೆ ನೋಡಿದ್ರಿ. ಆದರೂ ಸಹ ಧಿಕ್ಕರಿಸಿ ಅವ್ರ ಕೆಲಸಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನು ನೀನು ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಇದೆ. ಬೇಡ ಅಂತ ಹೇಳ್ತಾ ಇಲ್ಲ, ಇಷ್ಟು ಖರ್ಚಾಕ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದ್ದಾರೆ. ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ. ಅದನ್ನು ಸಾಲ್ವ್ ಮಾಡ್ಕೊಡ್ಬೇಕು, ಅವರೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ದು ಅಷ್ಟೇ. ಇವರೇನು ನಾವು ಹೇಳಿದ ತಕ್ಷಣ ವಾಪಸ್ ಹೋಗಿ ಗಿರಾಕಿ ಕೊಡಲ್ಲ. ಇದನ್ನು ಲಾಸ್ ಅವ್ರಿಗೆಲ್ಲ ಲಾಸ್ ಆಗಿಬಿಡೋದು. ಅದಕ್ಕೆ ಅವ್ರು ಹಂಗೆಲ್ಲ ಮಾಡಲ್ಲ. ಯಾವುದೇ ಕಾರಣ ಲೂಟಿ ಹೆಂಗೆ ಹೊಡಿಬೇಕು ಹೊಡಿತಾನೆ ಇರ್ತಾರೆ. ಅದನ್ನು ನೀನು ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಇದೆ. ಅಲ್ಲ, ಒಂದು ಕಡೆ RSS ಅವರು ಇವಾಗ ಕಾವೇರಿ ಆರತಿನ ಬೇಕು ಅಂತ ಹೇಳ್ತಾರೆ ಕಾವೇರಿಗೆ, ಮತ್ತೊಂದು ಕಡೆ ನಾವು ಯಾರು ಬೇಡ ಅಂತ ಹೇಳ್ತಾ ಇಲ್ಲ, ಇಷ್ಟು ಖರ್ಚಾಕ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದ್ದಾರೆ. ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ. ಅದನ್ನು ಸಾಲ್ವ್ ಮಾಡ್ಕೊಡ್ಬೇಕು, ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ದು ಅಷ್ಟೇ. ಇವರೇನು ನಾವು ಹೇಳಿದ ತಕ್ಷಣ ವಾಪಸ್ ಹೋಗಿ ಗಿರಾಕಿ ಕೊಡಲ್ಲ. ಇದನ್ನು ಲಾಸ್ ಅವ್ರಿಗೆಲ್ಲ ಲಾಸ್ ಆಗ್ಬಿಡೋದು. ಅದಕ್ಕೆ ಅವ್ರು ಹಂಗೆಲ್ಲ ಮಾಡಲ್ಲ. ಯಾವುದೇ ಕಾರಣ ಲೂಟಿ ಹೆಂಗೆ ಹೊಡಿಬೇಕು ಹೊಡಿತಾನೆ ಇರ್ತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.